ಅಲ್ಲಿ ಬೇಕಾದ್ರೆ ನಿಮ್ಮೂರಿಗೆ ಬೇಕಾದ್ರೆ ಬರ್ತೀನಿ, ಯಾರು ಕೊಡ್ತಾರೆ ಅಂದ್ರೆ ಪಾಪ ವಯಸ್ಸಾಗಿರೋದು ಇದ್ರು ಆಗುತ್ತೆ, ಹೆಂಗೋ ನಮಗೂ ಒಂದು ದಾರಿ ಆದಂಗೆ ಆಗುತ್ತೆ ಅಂತ. ನೋಡೋಣ ಚಿಕ್ಕ ವಯಸ್ಸು ಹೆಂಗೋ ಓದ್ಕೊಳ್ಳೋದು ಪಾತ್ಕೊಂಡು ಇರ್ತೀನಿ. ನಿಮ್ಗೆ ಎಷ್ಟು ವರ್ಷ ಈಗ? ಎಲ್ಲ 67. ನಾವು ಕಣ್ಣು ಆಪರೇಷನ್ ಅಲ್ಲ ಆಪರೇಷನ್ ಆಗಿದ್ರೆ ಆಗುತ್ತೆ, ಅರ್ಧಂಬರ್ಧಂ ಕಂಡ್ರು ಆಗುತ್ತೆ. ಈ ಪೂರ್ತಿ ಕಣ್ಣು ಕಾಣ್ತಾನೆ ಇಲ್ಲ. ನಾವು ವಿಚಾರಿಸ್ತೀನಿ. ಹಾ ವಿಚಾರಿಸ್ತೀನಿ. ವಿಚಾರಿಸಿದ್ರು ಕಂಡಿಡಿಯೋದು ಹೆಂಗೆ, ಹೇಳೋದು ಹೆಂಗೆ? ನಾನ್ ನಿಮ್ಮನ್ನ ಹಿಡಿಯೋದಲ್ಲಿ ಅಲ್ಲಿ ಸಂತಮಳ ನೋಡಿದ್ದೀರಾ? ಅದು ಕಣ್ಣೂರು. ಕಣ್ಣೂರು. ಹ್ಮ್. ಸಂತಮಳದಿಂದ ಕೆಳಗೆ ಬಂದ್ರೆ ಹೊಳೆ ರೋಡ್ ನೋಡಿದ್ದೀರಾ? ಹ್ಮ್. ಈ ಮಂಜಾತ ಆಸ್ಪತ್ರೆ ಆಗೈತೆ ನೋಡಿ. ಹ್ಮ್. ಅದ್ರ ಎದುರುಗಡೆ ಕುಂಕುಮದ ಅಂಗಡಿಗಳವೆ. ಹ್ಮ್. ಅಲ್ಲಿ ಬಂದು ಕೇಳಿದ್ರೆ ಯಾರು ಹೇಳ್ತಾರೆ. ನಾಗರಾಜನ ಮನೆ ಹೇಳ್ಕೊಂಡು. ವಿಚಾರಿಸಿರ್ತಾರ, ಒಂದೇ ವಾರ ಬಿಡ್ಕೊಂಡ್ ಬರ್ತೀನಿ. ಏನೋ ನಿಮ್ಮಿಂದ ಒಂದ್ ಸಹಕಾರ ಕೇಳಿ ವಿಚಾರಿಸ್ತೀನಿ. ಬಹಳ ಬೇಜಾರಾಯ್ತು ಗೌಡ್ರಿ. ಎಲ್ಲರದು ಅಷ್ಟೇ, ಎಲ್ಲರದು ಅಷ್ಟೇ. ಹುಡುಗ ಕಣ್ಣು ದಾನ ಮಾಡಿ ಸಾಕು ಗೌಡ್ರಿ. ನಿಮ್ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊ ಹೋಯ್ತೀನಿ. ನೋಡಿ ವಿಚಾರಿಸ್ತೀನಿ. ವಿಚಾರಿಸ್ತೀನಿ. ಬಡ್ಡಿ ಸಾಲನಾರ ಮಾಡಿ ಒಂದ್ 10 ಲಕ್ಷ ಹೊಂದಿಸ್ಕೊಡ್ತೀನಿ ಗೌಡ್ರಿ. ನೋಡಿ ವಿಚಾರಿಸ್ತೀನಿ. ಈ ಚಿಕ್ಕ ವಯಸ್ಸಿಗೆ ಹೆಂಗ್ ಆಗೋಯ್ತು ಗೌಡ್ರೆ, ನಿಮ್ಮ ಆಶೀರ್ವಾದ ಇರುತ್ತೆ ಸಾಕು. ನೋಡಿ ವಿಚಾರಿಸ್ತೀನಿ. ಲೆಕ್ಕ ಪಕ್ಕ ಇಲ್ಲಿ. ಇಲ್ಲ ನಿಮ್ನೆ ಕೊಡ್ತೀರ, 10 ಲಕ್ಷ ಕೊಡ್ತೀನಿ. ನಾವು ನಿಮ್ಮ ಮಂದಿ ಐತೆ, ನಾವು ಜಮೀನು ಕೆಲಸ ಮಾಡ್ಯಾರೆ. ಅಲ್ಲ ಹೆಂಗದು ನಿಮ್ಗೆ ವಯಸ್ಸಾಗೈತಲ್ಲಿ ಗೌಡ್ರೆ, ಏನೋ ಧೈರ್ಯ ಮಾಡಿ. ಇಲ್ಲೇ ಹೆಂಗಿದ್ರು ಹಾಸ್ಪಿಟ್ಲ್ ಐತಲ್ಲ. ಅಲ್ಲ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಬಿಡ್ತಾರೆ, ಇದೇ ಮಾಡಕ್ಕಾಗತ್ತೆ. ಜಮೀನು ಕೆಲಸ ಜಮೀನು ಕೆಲಸಕ್ಕೆ ಹೋಗ್ಬೇಕು ನಾನು. ಮಗನ್ ಬರೋದಿಲ್ಲ. ಮಗ ಏನಿದ್ರು ಸ್ಟೇಜ್ ಹಿಡಿಯೋದಕ್ಕೆ. ಈಗ ಜಮೀನಲ್ಲಿ ಐತೆ ಅಂತ ನೋಡಿಲ್ಲ ಅವ್ರು. ಮಕ್ಕಳು ತಂದರು. ಬಹಳ ಬೇಜಾರಾಯ್ತು. ವಿಚಾರಿಸ್ತೀನಿ ಆದ್ಮೇಲೆ. ಕಣ್ಣು ಕಾಣಿಸ್ತಾನೆ ಇಲ್ಲ. ಬನ್ನಿ ಗೌಡ್ರೆ, ಇಲ್ಲೇ ಹಾಸ್ಪಿಟಲ್ ಬರ್ತೀವಿ. 10 ಲಕ್ಷ ಕೊಡ್ತೀನಿ. ಅಲ್ಲಿ ನಮ್ಮ ಹುಡುಗರಾವೆ. ಕೇಳ್ತೀನಿ ಬಿಡಿ. ಅಲ್ಲಿ ನಿಮ್ನೆ ಕೊಡ್ಬೋದಲ್ಲ ಅತ್ತೆಗೆ ಅಂತ, ನಮಗೊಂದು ಅನುಕೂಲ ಆದಂಗೆ ಆಗುತ್ತೆ. ಹೆಂಗ ಚೆನ್ನಾಗಿ ಓದ್ಕೊಂಡು ನಿಮ್ಮ ಹೆಸರು ಹೇಳ್ಕೊಂಡು ಓದ್ತೀನಿ ಚೆನ್ನಾಗಿ. ಯಾರೇ ಅವ್ರೆ ನೋಡ ಕೊಡಿ ಅತ್ತೆಗೆ. ಬನ್ನಿ ಗೌಡ್ರೆ ಕೊಡಿ. ಸುಮ್ಮನೆ ಬನ್ನಿ, ಏನೂ ಆಗ್ತಲ್ಲ. ಬನ್ನಿ ಇಲ್ಲೇ ಹಾಸ್ಪಿಟ್ಲ್ ಬನ್ನಿ. ಬನ್ನಿ ಗೌಡ್ರೆ, ಸುಮ್ಮನೆ ಹೋಗ್ಬಿಡಿ. ಬಾ ಗೌಡ್ರೆ, ಹಂಗ್ ಮಾಡ್ಬೇಡಿ. ಸುಮ್ಮನೆ ಏನೋ ನಿಮ್ ಅನುಕೂಲ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಬನ್ನಿ ಪ್ಲೀಸ್, ಬನ್ನಿ ಗೌಡ್ರೆ. ಸುಮ್ಮನೆ ಹೋಗಿ ನಾವು ತಿಳ್ಕೊಳ್ಳೋದು ಇದು ಮಾಡಿದ್ರು.